ಸಿಲಿಕಾನ್ ಸಿಟಿ ಬೆಂಗಳೂರು ಅಂದ ತಕ್ಷಣ ಈ ನಗರದ ವೇಗದ ಬೆಳವಣಿಗೆ ಬಗ್ಗೆ ಜೊತೆಗೆ ಐಟಿ ಕಾರಿಡಾರ್ ಬಗ್ಗೆ ನಾವು ಪದೇ ಪದೇ ಮಾತಾಡ್ತಾ ಇರ್ತೀವಿ. ಆದರೆ ವೇಗದ ಬೆಳವಣಿಗೆ ಹವಾಮಾನ ಜೊತೆಗೆ ವಾತಾವರಣದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದಿದೆ. ವಾತಾವರಣದಲ್ಲಿ ವಿಪರೀತವಾದಂತಹ ಟೆಂಪರೇಚರ್ ಏರಿಕೆ ಮನುಷ್ಯರಿಗೆ ಮಾತ್ರ ಸಂಚಕಾರವನ್ನು ತರ್ತಾ ಇಲ್ಲ, ಪ್ರಾಣಿಗಳಿಗೂ ಕೂಡ ಸಂಚಕಾರ ತರ್ತಾ ಇದೆ. ಇದರ ಪರಿಣಾಮ ಪ್ರಾಣಿ ಪಕ್ಷಿಗಳೆಲ್ಲ ನಗರ ಬಿಟ್ಟು ವಲಸೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಇದೆಂತ ಪರಿಸ್ಥಿತಿ ಶಿವ? ಬೆಂಗಳೂರಿಗೆ ಬೇಸಿಗೆ ಆಘಾತಕ್ಕೆ ಹೆದರಿ ಊರ್ ಬಿಡ್ತಾ ಇವೆ ಪಕ್ಷಿ ಸಂಕುಲ. ಎಸ್, ಅಚ್ಚರಿ ಅನ್ಸಿದ್ರು ಈ ವಿಚಾರ ಸತ್ಯ. ನಗರದ ತಾಪಮಾನ ಏರಿಕೆ, ವಾತಾವರಣ ಬದಲಾಗುವಿಕೆ ಹಿನ್ನೆಲೆಯಲ್ಲಿ ನಗರದಲ್ಲಿ ವಿವಿಧ ಬಗೆಯ ಅಪರೂಪದ ಪಕ್ಷಿಗಳು ನಗರವನ್ನ ಬಿಟ್ಟು ಬೇರೆ ಕಡೆ ಹೋಗುವ ಪರಿಸ್ಥಿತಿ ಬಂದೊದಗ್ಬಿಟ್ಟಿದೆ. ಬೆಂಗಳೂರು ಅಂದ್ಕೂಡ್ಲೆ ಗಾರ್ಡನ್ ಸಿಟಿ, ಸಮತೋಲನ ವಾತಾವರಣದ ಅನುಭವ ಇರುವ ನಗರ ಅನ್ನೋದಕ್ಕಾಗಿಯೇ ಅನೇಕ ಬೇರೆ ಬೇರೆ ಪ್ರದೇಶಗಳಿಂದ ಮನುಕುಲ, ಪಕ್ಷಿ ಸಂಕುಲ ಇವೆಲ್ಲವೂ ನಗರದ ವಾತಾವರಣವನ್ನ ಬಯಸಿ ಬರ್ತಾ ಇದ್ವು. ಆದ್ರೆ ನಗರದ ಇತ್ತೀಚಿನ ತಾಪಮಾನ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲದೆ ಪಕ್ಷಿ ಸಂಕುಲಕ್ಕೂ ಸಮಸ್ಯೆಯಾಗಿ ಕಾಡ್ತಾ ಇದೆ. ಎಸ್, ನಗರದ ಬೇರೆ ಬೇರೆ ಪ್ರಮುಖ ಕೆರೆ ಪ್ರದೇಶಗಳಿಗೆ ವಿದೇಶ ಸೇರಿದಂತೆ ಅನೇಕ ಭಾಗಗಳಿಂದ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇದ್ದಂತಹ ಅಪರೂಪದ ಪಕ್ಷಿಗಳು ಈಗ ಬೆಂಗಳೂರಿನ ನಗರೀಕರಣ, ಅರಣ್ಯ ನಶಿಸುವಿಕೆ ಜೊತೆಗೆ ವ್ಯಾಪಕ ತಾಪಮಾನ ಏರಿಕೆ ಕಾರಣ ನಗರವನ್ನ ಬಿಟ್ಟು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇವೆ. ಎಸ್, ನಗರದಲ್ಲಿ ಸಾಮಾನ್ಯವಾಗಿ ಕಾಣ ಸಿಗ್ತಾ ಇದ್ದಿದ್ದು ಸುಮಾರು 38 ಬಗೆಯ ವಿಭಿನ್ನ ಪಕ್ಷಿ ಸಂಕುಲ ಕಳೆದ ಕೆಲ ದಿನಗಳಿಂದ ನಗರದಲ್ಲಿ ಕಾಣಿಸ್ತಾನೆ ಇಲ್ಲ. ಇದಕ್ಕೆ ಕಾರಣ ನಗರದಲ್ಲಿ ಏರಿಕೆ ಆಗ್ತಾ ಇರೋ ತಾಪಮಾನವೇ ಕಾರಣ ಅಂತಾರೆ ವನ್ಯಜೀವಿ ಸಂರಕ್ಷಕರು. ಪಕ್ಷಿಗಳಿಗೆ ಸಂಪೂರ್ಣ ಪರಿಸರದೇ ಒಂದು ಸಮಸ್ಯೆ ಆಗಿದೆ. ಇವತ್ತು 38 ಪ್ರಭೇದ ಪಕ್ಷಿಗಳು ಬೆಂಗಳೂರು ನಗರವನ್ನು ಹೊರಗಡೆ ಹೋಗಿದ್ದಾವೆ ಅಂದರೆ ಅದಕ್ಕೆ ನಿಜವಾಗ್ಲೂ ಬೆಂಗಳೂರು ನಗರ ಇವತ್ತು ಆಗ್ತಾ ಇರ್ತಕ್ಕಂಥ ತಾಪಮಾನ. ಈ ಪಕ್ಷಿಗಳಿಗೆ ಮೇನ್ ಬೇಕಾಗಿರ್ತಕ್ಕಂಥ ಪರಾಗಸ್ಪರ್ಶ. ಇವತ್ತು ಜೇನುನೊಣದಿಂದನೇ ಪರಾಗಸ್ಪರ್ಶ ಅಂತಲ್ಲ, ಪ್ರಾಣಿ ಪಕ್ಷಿಗಳಿಂದನೂ ಪರಾಗಸ್ಪರ್ಶ ಇದ್ದಾವೆ. ಯಾಕಂದರೆ ಇದೊಂದು ಎಕೋಸಿಸ್ಟಮ್ನಲ್ಲಿ ಎಲ್ಲನೂ ಬಿಲ್ಟ್ ಆಗಿದೆ. ಈ ಪಕ್ಷಿಗಳಿಲ್ಲ ಅಂದರೆ ಮುಂದೆ ಒಂದು ಮರ ಹೂ ಬಿಡೋಕ್ಕಾಗಲ್ಲ, ಒಂದು ಗಿಡ ಬೆಳೆಯೋಕ್ಕಾಗಲ್ಲ, ಒಂದು ನೀರು ಉದ್ಭವ ಆಗೋಕ್ಕಾಗಲ್ಲ. ನೆಕ್ಸ್ಟು ನೀರಿನ ಸಮಸ್ಯೆ, ಅಂಡರ್ ವಾಟರ್, ಗ್ರೌಂಡ್ ವಾಟರು ನಾವು ಸಮಸ್ಯೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಎಸ್, ಈ ಪಕ್ಷಿಗಳ ಪೈಕಿ ಅನೇಕ ಪಕ್ಷಿಗಳು ಭಾರತೀಯ ಮೂಲದ್ದೇ ಆಗಿದ್ರು, ಕೆಲವು ವಿದೇಶಿ ಮೂಲದವು. ಸಂತಾನೋತ್ಪತ್ತಿಗಾಗಿ ಆಗಮಿಸಿ ಇಲ್ಲೇ ಕಾಣಸಿಗ್ತಾ ಇದ್ದಂತಹ ಬಗೆಯ ಅನೇಕ ಜೀವಿಗಳು ಸದ್ಯ ವಾತಾವರಣ ಏರಿಳಿತದ ಕಾರಣ ನಗರ ಬಿಟ್ಟು ಹೋಗ್ತಾ ಇರೋದು ನಿಜಕ್ಕೂ ಬೇಸರದ ಜೊತೆಗೆ ಆತಂಕದ ವಿಚಾರ ಕೂಡ ಹೌದು. ಒಂದೊಮ್ಮೆ ಮುಂದಿನ ದಿನಗಳಲ್ಲಿ ನಗರದ ವಾತಾವರಣ ಹೀಗೆ ಮುಂದುವರೆದ್ರೆ ಮಾನವ ಸಂಕುಲದ ಪರಿಸ್ಥಿತಿ ಕೂಡ ಇದೇ ರೀತಿ ಆಗಬಹುದು. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.